ವಿಶ್ವದ ಶ್ರೇಷ್ಠ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದ ಲಿಯೋನೆಲ್ ಮೆಸ್ಸಿ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದಾಗ ಅದು ದೇಶದ ಕೋಟ್ಯಾಂತರ ಕ್ರೀಡಾಭಿಮಾನಿಗಳಿಗೆ ಒಂದು ಕನಸು ನನಸಾದ ಕ್ಷಣ ಆಗಿತ್ತು. ಆದರೆ ಈ ಬಹುನಿರೀಕ್ಷಿತ ಭೇಟಿ ಭಾರತದ ಕ್ರೀಡಾ ನಿರ್ವಹಣೆಯ ವಾಸ್ತವ ಸ್ಥಿತಿಯನ್ನು ಜಗತ್ತಿನ ಮುಂದೆ ಬೆತ್ತಲೆ ಮಾಡಿದೆ. ಕೋಲ್ಕತ್ತಾದ ಕ್ರೀಡಾಂಗಣದ ಗದ್ದಲ, ಮುಂಬೈನ ಅತಿಯಾದ ವಿಐಪಿ ಸಂಸ್ಕೃತಿ ಮತ್ತು ದೆಹಲಿಯ ಉಸಿರುಗಟ್ಟಿಸುವ ಮಾಲಿನ್ಯದ ನಡುವೆ ಮೆಸ್ಸಿಯ ಈ ಗೋಟ್ ಪ್ರವಾಸ ಕೇವಲ 3 ದಿನಗಳ ದುಬಾರಿ ತಮಾಷೆಯಾಗಿ ಉಳಿತ. ಒಲಿಂಪಿಕ್ಸ್ನಂತಹ ಬೃಹತ್ ಜಾಗತಿಕ ಕ್ರೀಡಾಕೂಟಗಳನ್ನು ಆಯೋಜಿಸುವ ಮಹತ್ವಾಕಾಂಕ್ಷೆ ಹೊಂದಿರುವ ಭಾರತ ನಿಜವಾಗಿಯೂ ಅಂತಹ ಜವಾಬ್ದಾರಿಯನ್ನು ಹೊರಲು ಸಿದ್ಧವಾಗಿದೆಯಾ? ನಮ್ಮಲ್ಲಿರೋದು ನಿಜವಾದ ಕ್ರೀಡಾ ಪ್ರೇಮವೋ ಅಥವಾ ಕೇವಲ ತಾರಾ ವರ್ಚಸ್ಸಿನ ವ್ಯಾಮೋಹವೋ? ಡಿಸೆಂಬರ್ 2025ರಲ್ಲಿ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಮತ್ತು ಅವರ ಇಂಟರ್ ಮಿಯಾಮಿ ತಂಡದ ಆಟಗಾರರು ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್ ಮತ್ತು ದೆಹಲಿಗೆ ಭೇಟಿ ನೀಡಿದ್ರು. ತಮ್ಮ ನೆಚ್ಚಿನ ಆಟಗಾರನ ಒಂದು ಝಲಕ್ ಪಡೆಯೋಕೆ ಅಭಿಮಾನಿಗಳು ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಟಿಕೆಟ್ ಖರೀದಿ ಮಾಡಿದ್ರು. ವಿಮಾನ ನಿಲ್ದಾಣಗಳಿಂದ ಹಿಡಿದು ಕ್ರೀಡಾಂಗಣಗಳವರೆಗೆ ಜನಸಾಗರವೇ ಹರಿದು ಬಂದಿತ್ತು. ಜಾಮ್ನಗರದಲ್ಲಿ ಅಂಬಾನಿ ಕುಟುಂಬದ ಆಹ್ವಾನದ ಮೇರೆಗೆ ವಿಶೇಷ ಭೇಟಿಯೂ ನಡೆಯಿತು. ಮೆಸ್ಸಿಯ ಆಗಮನದ ಉತ್ಸಾಹ ಬಹುಬೇಗನೆ ಆಡಳಿತಾತ್ಮಕ ವೈಫಲ್ಯ ಮತ್ತು ಅವ್ಯವಸ್ಥೆಯಾಗಿ ಬದಲಾಯಿತು. ವಿಶೇಷವಾಗಿ ಭಾರತದ ಫುಟ್ಬಾಲ್ ತವರು ಅಂತ ಕರೆಯಲ್ಪಡುವ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸ್ಟೇಡಿಯಂನಲ್ಲಿ ನಡೆದ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಮುಜುಗರ ತಂದೊಡ್ಡಿತು. 80,000ಕ್ಕೂ ಹೆಚ್ಚು ಸಾಮರ್ಥ್ಯದ ಕ್ರೀಡಾಂಗಣದಲ್ಲಿ ಅತಿಯಾದ ಜನಸಂದಣಿ, ನೂಕುನುಗ್ಗಲು ಮತ್ತು ಅಭಿಮಾನಿಗಳ ಆಕ್ರೋಶದಿಂದಾಗಿ ಆಸನಗಳನ್ನು ಕಿತ್ತಾಕುವ, ಬಾಟ್ಲಿಗಳನ್ನು ಎಸೆಯುವ ದೃಶ್ಯಗಳು ಕಂಡುಬಂದವು. ದುಬಾರಿ ಟಿಕೆಟ್ ಪಡೆದ ನಿಜವಾದ ಫುಟ್ಬಾಲ್ ಅಭಿಮಾನಿಗಳಿಗೆ ಮೆಸ್ಸಿಯನ್ನ ಸರಿಯಾಗಿ ನೋಡೋಕ್ಕೂ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಸೆಲೆಬ್ರಿಟಿಗಳು ಅವರನ್ನು ಸುತ್ತುವರೆದಿದ್ರು. ಭದ್ರತಾ ಕಾರಣಗಳಿಂದಾಗಿ ಕೇವಲ 20 ನಿಮಿಷಗಳಲ್ಲಿ ಮೆಸ್ಸಿ ಅಲ್ಲಿಂದ ನಿರ್ಗಮಿಸಬೇಕಾಯಿತು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕ್ಷಮೆ ಯಾಚಿಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನು ಮುಂಬೈ ಮತ್ತು ಹೈದರಾಬಾದ್ನಲ್ಲಿ ಜನಸಂದಣಿ ನಿರ್ವಹಣೆ ತುಸು ಉತ್ತಮವಾಗಿದ್ದರೂ ಭಾರತದ ದೀರ್ಘಕಾಲದ ರೋಗವಾದ ವಿಐಪಿ ಸಂಸ್ಕೃತಿ ತನ್ನ ಅಸಹ್ಯ ರೂಪವನ್ನು ತೋರಿಸಿತು. ನಿಜವಾದ ಕ್ರೀಡಾಪಟುಗಳಾದ ಸುನಿಲ್ ಛತ್ರಿ, ಸಚಿನ್ ತೆಂಡೂಲ್ಕರ್ ಅವರನ್ನ ಅಭಿಮಾನಿಗಳು ಗೌರವಿಸಿದ್ರು. ಆದರೆ ಕ್ರೀಡಾ ವೇದಿಕೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋಕೆ ಅಥವಾ ಫೋಟೋ ತೆಗೆಸಿಕೊಳ್ಳೋಕೆ ಮುಗಿಬಿದ್ದ ರಾಜಕಾರಣಿಗಳು ಮತ್ತು ಅವರ ಕುಟುಂಬಸ್ಥರ ವರ್ತನೆಗೆ ಜನರಿಂದ ಧಿಕ್ಕಾರ ವ್ಯಕ್ತವಾಯಿತು. ಮುಂಬೈನಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಭಾಷಣಕ್ಕೆ ವ್ಯಕ್ತವಾದ ವಿರೋಧ ಮತ್ತು ಅವರ ಪತ್ನಿಯ ವರ್ತನೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾದ ಟೀಕೆಗಳು ಇದಕ್ಕೆ ಸಾಕ್ಷಿ. ದೆಹಲಿಯಲ್ಲಿ ವಾಯು ಮಾಲಿನ್ಯದ AQI ಸಮಸ್ಯೆ ಎಷ್ಟು ಗಂಭೀರವಾಗಿತ್ತು ಅಂತಂದ್ರೆ ಅಭಿಮಾನಿಗಳು ರಾಜಕಾರಣಿಗಳನ್ನ AQI ಅಂತ ಘೋಷಣೆ ಕೂಗಿ ಅಣಕಿಸುವಂತಾಯಿತು. ಮೆಸ್ಸಿಯ ಈ ಭೇಟಿ ಭಾರತದ ವ್ಯವಸ್ಥೆಯಲ್ಲಿನ ಕೆಲವು ಮೂಲಭೂತ ದೋಷಗಳು ಮತ್ತು ಕ್ರೀಡೆಯ ಬಗೆಗಿನ ನಮ್ಮ ಧೋರಣೆಯನ್ನ ಎತ್ತಿ ತೋರಿಸಿದೆ. ಮೊದಲನೇದಾಗಿ ಬೃಹತ್ ಜನಸಂದಣಿ ನಿರ್ವಹಣೆಯಲ್ಲಿ ನಮ್ಮ ನಿರಂತರ ವೈಫಲ್ಯ. 1977ರಲ್ಲಿ ಪೀಲೆ ಮತ್ತು ನಂತರ ಮರಡೋನಾ ಭೇಟಿಯ ಸಮಯದಲ್ಲೂ ಕೋಲ್ಕತ್ತಾದಲ್ಲಿ ಇದೇ ರೀತಿಯ ಅವ್ಯವಸ್ಥೆ ಉಂಟಾಗಿತ್ತು. ದಶಕಗಳು ಕಳೆದ್ರು, ತಂತ್ರಜ್ಞಾನ ಬೆಳೆದ್ರು, ನಾವು ಪಾಠ ಕಲ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಮ್ಮ ಯೋಜನೆಗಳು ಕೇವಲ ಕಾಗದದ ಮೇಲಿರುತ್ತೆ. ಮೈದಾನದಲ್ಲಿ ಪೂರ್ವಭಾವಿ ಕ್ರಮಗಳಿಗಿಂತ ಪ್ರತಿಕ್ರಿಯಾತ್ಮಕ ಕ್ರಮಗಳೇ ಹೆಚ್ಚು. ಎರಡನೇದಾಗಿ ಇದು ಕ್ರೀಡೆ ಮತ್ತು PR ಸರ್ಕಸ್ ನಡುವಿನ ವ್ಯತ್ಯಾಸವನ್ನ ಎತ್ತಿ ಹಿಡಿದಿದೆ. ಮೆಸ್ಸಿಯ ಈ ಕೇವಲ 3 ದಿನಗಳ ಪ್ರದರ್ಶನ ಭೇಟಿಗಾಗಿ ಸುಮಾರು 120ರಿಂದ 180 ಕೋಟಿ ರೂಪಾಯಿಗಳ ವ್ಯವಹಾರ ನಡೆದಿದೆ ಅಂತ ಅಂದಾಜಿಸಲಾಗಿದೆ. ಕಾರ್ಪೊರೇಟ್ ಕಂಪನಿಗಳು ಪ್ರಾಯೋಜಕತ್ವ ನೀಡೋಕೆ ಮುಗಿಬಿದ್ದು. ಆದರೆ ವಿಪರ್ಯಾಸ ಅಂದ್ರೆ ಭಾರತದ ಸ್ವಂತ ದೇಶೀಯ ಫುಟ್ಬಾಲ್ ಲೀಗ್ ನಡೆಸೋಕೆ ಅಥವಾ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕೆ ಪ್ರಾಯೋಜಕರು ಸಿಗದೆ ಒದ್ದಾಡ್ತಾ ಇದೆ. ISL ಕ್ಲಬ್ಗಳು ಕೋಟ್ಯಾಂತರ ರೂಪಾಯಿ ನಷ್ಟದಲ್ಲಿವೆ. ನಾವು ಅಂತಾರಾಷ್ಟ್ರೀಯ ತಾರೆಯರ ಬ್ರ್ಯಾಂಡ್ ಮೌಲ್ಯಕ್ಕಾಗಿ ಕೋಟಿಗಟ್ಟಲೆ ಸುರಿಯೋಕೆ ಸಿದ್ಧರಿದ್ದೇವೆ. ಆದರೆ ನಮ್ಮದೇ ದೇಶೀಯ ಕ್ರೀಡೆಯನ್ನ ತಳಮಟ್ಟದಿಂದ ಬೆಳೆಸೋಕೆ ಆಸಕ್ತಿ ತೋರಿಸೋದಿಲ್ಲ ಎಂಬ ಕಟು ಸತ್ಯವನ್ನ ಇದು ಬಯಲು ಮಾಡಿದೆ. ನಾವು ಮೆಸ್ಸಿಯ 70 ಅಡಿ ಎತ್ತರದ ಪ್ರತಿಮೆಯನ್ನ ಅನಾವರಣಗೊಳಿಸೋಕೆ ತೋರಿಸಿದ ಆಸಕ್ತಿಯನ್ನ ನಮ್ಮದೇ ಫುಟ್ಬಾಲ್ ಭವಿಷ್ಯವನ್ನ ರೂಪಿಸುವಲ್ಲಿ ತೋರ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದರೆ ಲಿಯೋನೆಲ್ ಮೆಸ್ಸಿಯ ಭಾರತ ಭೇಟಿ ಒಂದು ಸ್ಮರಣೀಯ ಕ್ರೀಡಾ ಘಟನೆಯಾಗುವ ಬದಲು ಒಂದು ದುಬಾರಿ ವಾಣಿಜ್ಯ ಪ್ರವಾಸ ಮತ್ತು ವ್ಯವಸ್ಥಾಪನಾ ವೈಫಲ್ಯದ ಉದಾಹರಣೆಯಾಗಿ ಉಳಿಯಿತು. 2036ರ ಒಲಿಂಪಿಕ್ಸ್ ಆಯೋಜಿಸುವ ದೊಡ್ಡ ಕನಸು ಕಾಣುವ ಮೊದಲು ಭಾರತ ಮೂಲಭೂತ ಸೌಕರ್ಯಗಳು, ವೃತ್ತಿಪರ ಜನಸಂದಣಿ ನಿರ್ವಹಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ರೀಡೆಯನ್ನ ಕೇವಲ ಪ್ರದರ್ಶನ ಅಥವಾ ಸೆಲ್ಫಿ ತೆಗೆದುಕೊಳ್ಳುವ ಅವಕಾಶವಾಗಿ ನೋಡದೆ ಅದನ್ನ ಗೌರವಿಸುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಬೇಕಿದೆ. ಇಲ್ಲದೆ ಇದ್ರೆ ಇಂತಹ ಭೇಟಿಗಳು ಜಾಗತಿಕ ಮಟ್ಟದಲ್ಲಿ ನಮ್ಮ ಪ್ರತಿಷ್ಠೆಯನ್ನ ಹೆಚ್ಚಿಸುವ ಬದಲು ಮುಜುಗರದ ಪ್ರಸಂಗಗಳಾಗಿ ಮಾತ್ರ ಉಳಿಯುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.